ನಮಸ್ಕಾರ. ಇವತ್ತು ನಾವು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳ ಜೊತೆ ನಡೆದ ಒಂದು ತುಂಬಾನೇ ಮುಖ್ಯವಾದ ಸಭೆಯ ಬಗ್ಗೆ ಮಾತಾಡೋಣ. ಈ ಚರ್ಚೆಯ ಮುಖ್ಯ ಉದ್ದೇಶನೇ ಸ್ಥಳೀಯ ಆಡಳಿತಕ್ಕೆ ಒಂದು ಹೊಸ ದಾರಿ ತೋರಿಸೋದಾಗಿತ್ತು. ಸಭೆ ಶುರುವಾದ ತಕ್ಷಣ ಈ ಪ್ರಶ್ನೆಯನ್ನ ಕೇಳಲಾಯಿತು. ಯಾಕಂದ್ರೆ ಮುಂದೆ ಹೋಗೋಕು ಮುಂಚೆ ನಾವು ಇದುವರೆಗೂ ಮಾತಾಡಿದ್ದನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋದು ಮುಖ್ಯವಾಗಿತ್ತು. ಮೊದಲನೇ ಉತ್ತರ ಬಂದಿದ್ದು ಹೆಬ್ಬೆಟ್ಟಿನ ನಂಜಮ್ಮನವಲಿಂದ. ಅವರು ನಾವು ಸದ್ಯದ ಸ್ಥಳೀಯ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಅಂತ ನೆನಪಿಸಿದ್ರು. ಇದು ನಮ್ಮ ಚರ್ಚೆಯ ಅಡಿಪಾಯವಾಗಿತ್ತು. ಆಮೇಲೆ ಸಂಪಿಗೆಯ ಸುದರ್ಶನ್ ಅವರು ಎದ್ನಿಂತು ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್ ಬಗ್ಗೆ ಹೇಳಿದ್ರು. ಅಂದ್ರೆ ಈ ಬದಲಾವಣೆಯಲ್ಲಿ ನಮ್ಮ ಪಾತ್ರ ಏನು, ನಾವಿದನ್ನ ಹೇಗೆ ಮುಂದೆ ನಿಂತು ನಡೆಸಬಹುದು ಅನ್ನೋ ಚರ್ಚೆಯನ್ನ ನೆನಪಿಸ್ಕೊಂಡ್ರು. ಆಗ ಜನಪ್ರಿಯ ಕೃಷ್ಣಪ್ಪನವರು ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ರು. ಅದೇನಂದ್ರೆ ಎಲೆಕ್ಟ್ ಆದ ಪ್ರತಿನಿಧಿಗಳಿಗೆ ಟ್ರೈನಿಂಗ್ ಕೊಡೋದ್ರಲ್ಲಿ ನಮಗೆ ಎದುರಾಗುತ್ತಿರುವ ಕಷ್ಟಗಳ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರು. ಲಕ್ಷ್ಮೀಪುರದ ಲಕ್ಕಮ್ಮನವರು ಅದಕ್ಕೆ ತಂತ್ರಜ್ಞಾನದ ಪರಿಹಾರಗಳನ್ನ ನೆನಪಿಸಿದ್ರು. ಈ ತರಬೇತಿಯ ಸವಾಲುಗಳನ್ನ ಗೆಲ್ಲೋಕೆ ನಾವು ಎನ್ಎಲ್ಟಿ ಮತ್ತು ಎನ್ಎಲ್ಪಿ ಅಂದ್ರೆ ನಮ್ಮ ಮಾಮೂಲಿ ಭಾಷೆಯಲ್ಲೇ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡುವಂಥ ಟೆಕ್ನಾಲಜಿಗಳ ಬಗ್ಗೆ ಮಾತಾಡಿದ್ವಿ ಅಂತ ಹೇಳಿದ್ರು. ಇದರಿಂದ ಟ್ರೈನಿಂಗ್ ಎಲ್ರಿಗೂ ಇನ್ನೂ ಸುಲಭವಾಗಿ ಸಿಗುತ್ತೆ. ಕೊನೆಯದಾಗಿ ಸಾಫ್ಟ್ವೇರ್ ಸೋಮು ಅವರು ಕೆಲವು ಹೈಟೆಕ್ ಕಾನ್ಸೆಪ್ಟ್ಗಳನ್ನ ನೆನಪಿಸಿದ್ರು. ಉದಾಹರಣೆಗೆ 6 ಸಿಗ್ಮಾ, ವರ್ಕ್ಫ್ಲೋ ಆಟೋಮೇಷನ್ ಮತ್ತು ಬ್ಲಾಕ್ಚೈನ್. ಇವೆಲ್ಲವೂ ಡಿಜಿಟಲ್ ಬದಲಾವಣೆಗೆ ಬೇಕಾದ ತುಂಬಾನೇ ಪವರ್ಫುಲ್ ಸಾಧನಗಳು ಅಂತ ನಾವು ಚರ್ಚೆ ಮಾಡಿದ್ವಿ. ನೋಡಿ, ಈ ಎಲ್ಲಾ ಚರ್ಚೆಗಳಿಂದ ಒಂದು ವಿಷಯ ಸ್ಪಷ್ಟವಾಗಿದೆ. ಪಂಚಾಯತ್ಗಳು ಟೆಕ್ನಾಲಜಿ ಕಡೆಗೆ ನಡೆಯೋಕೆ ಶುರು ಮಾಡಿವೆ. ನಾವು ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಅದಕ್ಕೆ ಬೇಕಾದ ಸಾಧನಗಳನ್ನು ಗುರುತಿಸಿದ್ದೇವೆ. ಬನ್ನಿ ಈ ಪ್ರಮುಖ ಸಾಧನಗಳಲ್ಲಿ ಕೆಲವೊಂದನ್ನ ಸ್ವಲ್ಪ ಹತ್ರದಿಂದ ನೋಡೋಣ. ಮೊದಲನೇದಾಗಿ ಈ ವರ್ಕ್ಫ್ಲೋ ಆಟೋಮೇಷನ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಗ್ರಾಮ ಪಂಚಾಯಿತಿಯ ಕೆಲ್ಸಕ್ಕೆ ಒಬ್ಬ ಡಿಜಿಟಲ್ ಮ್ಯಾನೇಜರ್ ಇದ್ದ ಹಾಗೆ. ಯೋಚನೆ ಮಾಡಿ, ಒಂದು ಅರ್ಜಿ ಸಲ್ಲಿಕೆಯಾದಾಗಿಂದ ಹಿಡಿದು ಅದು ಪಾಸ್ ಆಗೋವರೆಗೂ ಪ್ರತಿಯೊಂದು ಸ್ಟೆಪ್ಪನ್ನೂ ಅದೇ ನೋಡ್ಕೊಳ್ಳುತ್ತೆ ಆಟೋಮ್ಯಾಟಿಕ್ ಆಗಿ. ಇದ್ರಿಂದ ಎಷ್ಟೊಂದು ಟೈಮ್ ಉಳಿಯುತ್ತೆ ಅಲ್ವಾ? ಜೊತೆಗೆ ತಪ್ಪುಗಳಾಗೋದು ಕೂಡ ಕಡಿಮೆ. ಇನ್ನು ಬ್ಲಾಕ್ಚೈನ್ ಟೆಕ್ನಾಲಜಿ. ಇದನ್ನೊಂದು ಡಿಜಿಟಲ್ ಲೆಕ್ಕದ ಪುಸ್ತಕ ಅಂದ್ಕೊಳ್ಳಿ. ಇದರಲ್ಲಿ ಒಮ್ಮೆ ಬರೆದ ಮೇಲೆ ಅದನ್ನ ಯಾರು ಅಳಿಸೋಕೆ ಅಥವಾ ಬದಲಾಯಿಸೋಕೆ ಆಗಲ್ಲ. ಇದರಿಂದ ಆಡಳಿತದಲ್ಲಿ ಪೂರ್ತಿ ಪಾರದರ್ಶಕತೆ, ಹೊಣೆಗಾರಿಕೆ ಬರುತ್ತೆ. ಅನುದಾನ ಎಲ್ಲೋಯ್ತು ಅನ್ನೋ ಪ್ರಶ್ನೆಗೆ ಪಕ್ಕಾ ಉತ್ತರ ಸಿಗುತ್ತೆ. ನಿಜಕ್ಕೂ ಈ ಎರಡೂ ತಂತ್ರಜ್ಞಾನಗಳು ನಮ್ಮ ಗ್ರಾಮ ಪಂಚಾಯಿತಿಗಳನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಬಲ್ಲವು. ಸರಿ, ನಮ್ಮತ್ರ ಇಷ್ಟೆಲ್ಲ ಅದ್ಭುತ ಐಡಿಯಾಗಳಿವೆ. ಆದ್ರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಎದುರಾಗತ್ತೆ. ಒಂದ್ ಕಡೆ ಲೇಟೆಸ್ಟ್ ಟೆಕ್ನಾಲಜಿ ಇದೆ, ಇನ್ನೊಂದ್ ಕಡೆ ನಮ್ಮ ಹಳ್ಳಿಗಳಿವೆ. ಇವೆರಡರ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಇದೆ. ಈ ಗ್ಯಾಪ್ ಯಾಕಿದೆ ಅನ್ನೋದೇ ನಮ್ಮ ಮುಂದಿನ ಚರ್ಚೆ. ಈ ಪ್ರಶ್ನೆಯನ್ನ ಸಭೆಯಲ್ಲಿ ಕೇಳಿದಾಗ ಇಡೀ ರೂಮಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ಯೋಚನೆ ಮಾಡಿ, ಟೌನ್ ಮತ್ತು ಸಿಟಿಗಳಲ್ಲಿ ಡಿಜಿಟಲ್ ಟೆಕ್ನಾಲಜಿಯನ್ನ ಎಲ್ಲಾ ಕಡೆ ಬಳಸ್ತಿದ್ದಾರೆ. ಆದ್ರೆ ನಮ್ಮ ಹಳ್ಳಿಗಳಲ್ಲಿ ಯಾಕೀ ಬದಲಾವಣೆ ಆಗ್ತಿಲ್ಲ? ಇದೊಂದು ಗಂಭೀರವಾದ ಪ್ರಶ್ನೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎಸ್ಟೋನಿಯಾ ಅನ್ನೋ ದೇಶ. ಅಲ್ಲಿ ಗವರ್ಮೆಂಟ್ನ ಎಲ್ಲಾ ಸೇವೆಗಳು ಆನ್ಲೈನಲ್ಲೇ ಸಿಗುತ್ತೆ. ಪಾರದರ್ಶಕತೆಗೋಸ್ಕರ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನೇ ಅಳವಡಿಸ್ಕೊಂಡಿದ್ದಾರೆ. ಟೆಕ್ನಾಲಜಿಯನ್ನ ಸರಿಯಾಗಿ ಬಳಸ್ಕೊಂಡ್ರೆ ಏನೆಲ್ಲಾ ಸಾಧಿಸಬಹುದು ಅನ್ನೋಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ನೋಡಿ, ಪಾಯಿಂಟ್ ಇಷ್ಟೇ. ಎಷ್ಟೇ ಒಳ್ಳೆ ಟೆಕ್ನಾಲಜಿ ಇದ್ರೂ ಅದನ್ನ ಬಳಸದೇ ಇದ್ರೆ ಪ್ರಯೋಜನ ಏನು? ಹಳ್ಳಿಗಳ ಶಾಲೆಗಳಿಗೆ ಕಂಪ್ಯೂಟರ್ ಕೊಟ್ರೂ ಅದನ್ನ ಬಳಸೋರೇ ಇಲ್ಲ ಅಂದ್ರೆ ಹೇಗೆ? ಹಾಗಾಗಿ ಟೆಕ್ನಾಲಜಿಯನ್ನ ಅಳವಡಿಸ್ಕೊಳ್ಳೋದು ಮತ್ತು ಅದರಿಂದ ಜನರಿಗೆ ನಿಜವಾದ ಉಪಯೋಗ ಆಗೋ ಹಾಗೆ ಮಾಡೋದು ತುಂಬಾ ಮುಖ್ಯ. ಟೆಕ್ನಾಲಜಿ ಅಳವಡಿಕೆಯ ಈ ಸವಾಲು ತುಂಬಾ ವರ್ಷಗಳಿಂದ ನಮ್ಮ ಮುಂದಿದೆ. ಆದ್ರೆ ಇತ್ತೀಚೆಗೆ ಬಂದ ಒಂದು ಜಾಗತಿಕ ಬಿಕ್ಕಟ್ಟು ಈ ಬದಲಾವಣೆಯನ್ನ ನಾವು ಬೇಗ ಮಾಡ್ಲೇಬೇಕು ಅನ್ನೋದನ್ನ ನಮ್ಗೆ ತೋರ್ಸ್ಕೊಟ್ಟಿತ್ತು. ಅದು ಬೇರೆ ಯಾವುದೂ ಅಲ್ಲ, ಕೋವಿಡ್ ಸಾಂಕ್ರಾಮಿಕ. ಇದು ಬರೀ ಆರೋಗ್ಯದ ಸಮಸ್ಯೆ ಆಗಿರ್ಲಿಲ್ಲ. ಇದು ನಮಗೆ ಟೆಕ್ನಾಲಜಿ ಬಗ್ಗೆ ಕೆಲವು ಕಠಿಣ ಪಾಠಗಳನ್ನ ಕಲಿಸಿತು. ಒಂದು ವೈರಸ್ ಇಡೀ ಪ್ರಪಂಚವನ್ನೇ ಸ್ತಬ್ಧಗೊಳಿಸಬಹುದು ಅಂತ ಕೊರೋನಾ ತೋರ್ಸ್ಕೊಟ್ಟಿತು. ಆದ್ರೆ ಅದೇ ಸಮಯದಲ್ಲಿ ಟೆಲಿಮೆಡಿಸಿನ್, ವರ್ಕ್ ಫ್ರಮ್ ಹೋಮ್ನಂತಹ ವಿಷಯಗಳಲ್ಲಿ ಟೆಕ್ನಾಲಜಿ ಮತ್ತು ಅದನ್ನ ಬಳಸೋಕೆ ಗೊತ್ತಿದ್ದವರ ಶಕ್ತಿ ಏನು ಅಂತಾನೂ ನಮ್ಗೊತ್ತಾಯ್ತು. ಆದ್ರೆ ಬೇಸರದ ಸಂಗತಿ ಅಂದ್ರೆ ಬಡವರ ಮತ್ತು ಮಕ್ಕಳ ಶಿಕ್ಷಣದ ಮೇಲೆ ಇದು ಎಷ್ಟು ಕೆಟ್ಟ ಪರಿಣಾಮ ಬೀರಿತು ಅನ್ನೋದ್ನೂ ಇದು ಬಯಲು ಮಾಡಿತು. ಈ ಸಂಕ್ರಾಮಿಕ ನಮ್ಮ ವೀಕ್ನೆಸ್ಗಳನ್ನ ಎತ್ತಿ ತೋರಿಸಿದೆ. ಈ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಕೆಲಸಗಳಿಗೆ ಒಂದು ದೊಡ್ಡ ಗುರಿಯಿದೆ. ಅದೇ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು
ಅಂದ್ರೆ ಎಸ್ಡಿಜಿಸ್. ಇದು ಬರೀ ಒಂದು ಲಿಸ್ಟ್ ಅಲ್ಲ, ಇದು ಒಂದು ಒಳ್ಳೆ ಪ್ರಪಂಚವನ್ನ ಕಟ್ಟೋಕೆ ನಮ್ಮ ಮುಂದಿರೋ ಒಂದು ಕ್ಲಿಯರ್ ರೋಡ್ ಮ್ಯಾಪ್. ಈಗ ನಾವು ಬೇಗ ಕೆಲಸ ಮಾಡೋದು ತುಂಬಾನೇ ಅವಶ್ಯಕವಾಗಿದೆ. ಕೋವಿಡ್ ಬಂದಿದ್ರಿಂದ ಈ ಗ್ಲೋಬಲ್ ಗುರಿಗಳನ್ನ ತಲುಪೋದ್ರಲ್ಲಿ ನಾವು ಸುಮಾರು 2 ವರ್ಷ ಹಿಂದೆ ಹೋಗಿದ್ದೇವೆ. ಇದು ನಮ್ಮ ಮೇಲಿರೋ ಜವಾಬ್ದಾರಿಯನ್ನ ಇನ್ನೂ ಹೆಚ್ಚಿಸಿದೆ. ನಮ್ಮ ಮುಂದಿರುವ ಟೈಮ್ ಲೈನ್ ನೋಡಿದ್ರೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗುತ್ತೆ. ನಮ್ಮ ಡೆಡ್ ಲೈನ್ 2030. ಪ್ಯಾಂಡಮಿಕ್ಕಿಂದ ನಾವು ಈಗಾಗ್ಲೇ ಟೈಮ್ ಕಳೆದುಕೊಂಡಿದ್ದೇವೆ. ಹಾಗಾಗಿ ಆ ಸಮಯವನ್ನ ಸರಿದೂಗಿಸಿ ನಮ್ಮ ಗುರಿ ಮುಟ್ಟೋಕೆ ಈಗ ನಾವು ಹೊಸ ಹುರುಪಿನಿಂದ ಕೆಲ್ಸ ಮಾಡ್ಲೇಬೇಕು. ಆ ಮೀಟಿಂಗ್ನಲ್ಲಿ ಒಂದು ಶಾಕಿಂಗ್ ವಿಷಯ ಗೊತ್ತಾಯ್ತು. ಏನಂದ್ರೆ ಈ ಗುರಿಗಳನ್ನೆಲ್ಲ ಮುಟ್ಟೋಕೆ ನಮ್ಮತ್ರ ಇರೋದ್ ಬರೀ 8 ವರ್ಷ. ಯೋಚ್ನೆ ಮಾಡಿ, ಇದು ಅಕ್ಷರಶಃ ಸಮಯದ ವಿರುದ್ಧದ ಓಟ. ಹಾಗಾದ್ರೆ ನಾವು ಮಾತಾಡಿದ ಟೆಕ್ನಾಲಜಿಗಳನ್ನ ಈ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನ ತಲುಪೋಕೆ ಹೇಗೆ ಬಳಸಬಹುದು? ಬನ್ನಿ ಈಗ ಅದನ್ನ ನೋಡೋಣ. ಈ ಟೇಬಲ್ ನಮ್ಮ ಇಡೀ ಚರ್ಚೆಯ ಸಾರಾಂಶವನ್ನೇ ಕೊಡುತ್ತೆ. ನೋಡಿ, ಹಳ್ಳಿಗಳಲ್ಲಿನ ನಿಧಾನಗತಿಯ ಪ್ರಾಸೆಸ್ಗಳಿಗೆ ನಮ್ಮ ಪರಿಹಾರ ವರ್ಕ್ಫ್ಲೋ ಆಟೋಮೇಷನ್. ಇದು ನೇರವಾಗಿ SDG 16 ಅಂದ್ರೆ ದೃಢವಾದ ಸಂಸ್ಥೆಗಳನ್ನ ಕಟ್ಟೋ ಗುರಿಗೆ ಸಹಾಯ ಮಾಡುತ್ತೆ. ಇನ್ನು ಪಾರದರ್ಶಕತೆ ಇಲ್ಲದಿರೋದಕ್ಕೆ ಬ್ಲಾಕ್ಚೈನ್ ನಮ್ಮ ಉತ್ತರ. ಇದು ಕೂಡ SDG 16ಗೆ ಸಂಬಂಧಿಸಿದ್ದು. ಕೊನೆಯದಾಗಿ ಆರೋಗ್ಯ ಮತ್ತು ಶಿಕ್ಷಣದಲ್ಲಿರೋ ಗ್ಯಾಪ್ಗಳಿಗೆ ವರ್ಚುವಲ್ ಕ್ಲಾಸ್ ಮತ್ತು ಟೆಲಿಮೆಡಿಸಿನ್ ನಂತಹ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಪರಿಹಾರ. ಇದು SDG 3 ಮತ್ತು 4 ಅಂದ್ರೆ ಆರೋಗ್ಯ ಮತ್ತು ಶಿಕ್ಷಣದ ಗುರಿಗಳನ್ನ ಮುಟ್ಟೋಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀವಾ ಅಂತ ಅಳಿಯೋದು ಹೇಗೆ? ಮೊದಲು ಜನರ ಜೀವನದ ಗುಣಮಟ್ಟದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಡೇಟಾ ಕಲೆಕ್ಟ್ ಮಾಡಬೇಕು. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಅದನ್ನ ವಿಶ್ಲೇಷಣೆ ಮಾಡಬೇಕು. ಇದರಿಂದ ನಮಗೆ ಸರಿಯಾದ ಡೇಟಾ ಆಧಾರಿತ ನಿರ್ಧಾರಗಳನ್ನ ತಗೊಳ್ಳೋಕೆ ಸಾಧ್ಯವಾಗುತ್ತೆ. ಇಷ್ಟೆಲ್ಲ ಚರ್ಚೆ ಆದ್ಮೇಲೆ ನಾವು ಒಂದು ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೇವೆ. ನಮಗೆ ಸಮಸ್ಯೆಗಳು ಗೊತ್ತು, ಪರಿಹಾರಗಳು ಗೊತ್ತು, ನಮ್ಮ ಗುರಿ ಏನು ಅನ್ನೋದು ಗೊತ್ತು. ಈಗ ನಮ್ಮ ಮುಂದಿರೋದು ಒಂದೇ ಪ್ರಶ್ನೆ: ಮುಂದಿನ ದಾರಿ ಯಾವುದು? ಈ ಚರ್ಚೆಯನ್ನ ಮುಗಿಸೋಕೆ ಸಭೆಯ ಕೊನೆಯಲ್ಲಿ ಕೇಳಿದ ಅದೇ ಪ್ರಶ್ನೆಯನ್ನ ನಾವು ಕೇಳೋಣ. ಈ ಜಾಗತಿಕ ಗುರಿಗಳನ್ನ ಸಾಧಿಸೋದು ನಮ್ಮ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಯಾಕೆ ಮತ್ತು ಹೇಗಷ್ಟೊಂದು ಮುಖ್ಯವಾಗುತ್ತೆ? ಇದೊಂದು ನಾವೆಲ್ಲರೂ ಕೂತು ಆಳವಾಗಿ ಯೋಚಿಸಬೇಕಾದ ವಿಷಯ.